ರಾಜ್ಯದಲ್ಲಿ ಒಂದು ಕಡೆ ಕುರ್ಚಿಯ ಜಟಾಪಟಿ ನಡೀತಾ ಇದ್ರೆ ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಸೈಲೆಂಟ್ ಆಗಿ ತಮ್ಮ ದಾರಿಯನ್ನ ಹುಡುಕ್ತಾ ಇದ್ದಾರೆ. ರಾಜ್ಯದ ಅಹಿಂದ ನಾಯಕತ್ವದ ಮೇಲೆ ಸತೀಶ್ ಜಾರಕಿಹೊಳಿ ಅವರ ಕಣ್ಣು ಬಿದ್ದಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಕಳೆದ ಹಲವು ದಿನಗಳಿಂದ ಕೂಡ ಜಾರಕಿಹೊಳಿ ಫುಲ್ ಆಕ್ಟಿವ್ ಇದ್ದಾರೆ. ಅಹಿಂದ ಉದ್ಯಮಿಗಳು ನಾಯಕರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ನಂತರ ಯಾರು ಅಹಿಂದ ನಾಯಕ ಅನ್ನುವಂಥ ಚರ್ಚೆಯೊಂದು ಸೃಷ್ಟಿಯಾಗಿತ್ತು ರಾಜ್ಯ ರಾಜಕಾರಣದಲ್ಲಿ. ಅಹಿಂದ ನಾಯಕತ್ವದ ವಿಚಾರ ಬಂದಾಗ ಯತೀಂದ್ರ ಸಿದ್ದರಾಮಯ್ಯ ಅವರು ಒಂದು ಬಹಿರಂಗ ಸಮಾವೇಶದಲ್ಲಿ ಮಾತನಾಡಿದರು. ತಂದೆ ರಾಜಕೀಯ ಸಂಧ್ಯಾ ಕಾಲದಲ್ಲಿದ್ದಾರೆ, ಅವರ ನಂತರ ಸತೀಶ್ ಜಾರಕಿಹೊಳಿ ಅಂತ. ಅದಾದ ನಂತರ ಸತೀಶ್ ಜಾರಕಿಹೊಳಿ ಅವರು ಕೂಡ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಇತ್ತೀಚೆಗೆ ಶೋಷಿತ ಸಮುದಾಯದ ಒಕ್ಕೂಟದ ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗಿಯಾದರು. ನಿನ್ನೆ SC ST ಉದ್ಯಮಿಗಳ ಸಭೆಯ ಅಧ್ಯಕ್ಷತೆಯನ್ನ ಕೂಡ ಸತೀಶ್ ಜಾರಕಿಹೊಳಿ ವಹಿಸಿದರು. ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಉದ್ಯಮಿಗಳ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ. ಇದೆಲ್ಲವೂ ಕೂಡ ಸದ್ಯ ಅವರು ಮುಂಬರುವಂತ ಅಹಿಂದ ನಾಯಕತ್ವದ ವಿಚಾರದಲ್ಲಿ ಮುಂಬರಲಿರುವಂತ ನಾಯಕತ್ವದ ಉತ್ತರಾಧಿಕಾರಕ್ಕೆ ಕರ್ಚೀಫ್ ಹಾಕ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅನ್ನುವಂಥ ಪ್ರಶ್ನೆ ಮೂಡೋದಕ್ಕೆ ಕಾರಣ ಆಗ್ತಾ ಇದೆ. ಅಹಿಂದ ವರ್ಗವನ್ನು ಸಂಘಟಿಸುವಂತ ಕೆಲಸವನ್ನ ಕಳೆದ ಹಲವು ದಿನಗಳಿಂದ ನಿರಂತರವಾಗಿ ಮಾಡ್ತಾ ಇದ್ದಾರೆ. ನಿನ್ನೆಯ ಮೀಟಿಂಗ್ನಲ್ಲಿ ಯಾರೆಲ್ಲ ಇದ್ರು ಅನ್ನೋದನ್ನು ನೀವು ನೋಡ್ತಾ ಇದ್ದೀರಿ. ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ, ಬಿಜೆಪಿ ಶಾಸಕ ದುರ್ಯೋಧನ ಐಹೊಳೆ, JDS ಶಾಸಕಿ ಕರೆಮ್ಮ ನಾಯಕ್, ಬಿಜೆಪಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಶಿರಹಟ್ಟಿ MLA, ರಘುಮೂರ್ತಿ ಚಳ್ಳಕೆರೆ MLA, ಜಕ್ಕಣ್ಣನವರ್ MLC, ಇನ್ನು ಭಾಗೀರಥಿ ಮುರಳಿ ಅವರನ್ನು ನೋಡ್ದಂಗಿತ್ತು, ಸುಳ್ಯದ ಬಿಜೆಪಿ ಶಾಸಕಿ. ಇವರೆಲ್ಲ ಸಭೆಯಲ್ಲಿದ್ದರು ನಿನ್ನೆ. ಬಟ್ ಈ ಸಭೆ ಒಂದು ನೆಪ ಮಾತ್ರ. ಇದರ ಹಿಂದೆ ಅಹಿಂದ ವರ್ಗವನ್ನು ಸಂಘಟಿಸುವಂತ ಪ್ರಯತ್ನ ಇದೆ. ಸತೀಶ್ ಜಾರಕಿಹೊಳಿ ಆ ಪ್ರಯತ್ನದಲ್ಲಿದ್ದಾರೆ ಅಂತ ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ನಡೀತಾ ಇದೆ. ಸಮಸ್ಯೆ ಜೊತೆಗೆ SC STಗಳ ರಾಜ್ಯದಲ್ಲಿರುವಂಥ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೆ ಎಲ್ಲ ಪಕ್ಷದ ಶಾಸಕರನ್ನ ಒಂದು ಅಸೋಸಿಯೇಷನ್ ಅವರು ಒಂದು ಆಹ್ವಾನ ಮಾಡಿದ್ದಾರೆ. ಆ ಆಹ್ವಾನಕ್ಕೆ ಎಲ್ಲರೂ ನಾವು ಶಾಸಕರು ಹೋಗ್ತಾ ಇದ್ದೀವಿ. ಸಮಸ್ಯೆ ಭಾಳಷ್ಟಿದೆ. SC ST ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿದೆ, ಅವರು ಇಂಡಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಇಲಾಖೆಯಲ್ಲಿ ಹೆಚ್ಚು ಕಮ್ಮಿ SC STಗಳ ಸಮಸ್ಯೆ ಇದೆ. ಅದನ್ನು ಚರ್ಚೆ ಮಾಡಲಿಕ್ಕೆ ಇವತ್ತು ಸಭೆ ಸೇರಿ ಪಕ್ಷಾತೀತವಾಗಿ ಎಲ್ಲ ಪಕ್ಷ ಶಾಸಕರು ಸೇರಿ ಅದಕ್ಕೆ ಪರಿಹಾರ ಮಾಡಲಿಕ್ಕೆ ಸಭೆ ಸೇರಿ. ಅದು ಇದೇ ಏನು ಮಾಡಲಿಕ್ಕಾಗಲ್ಲ. ಹಿಂದೂ ಖರ್ಚು ಮಾಡಿದಾರೆ, ಇವತ್ತು ಮಾಡಿದಾರೆ, ಅದು ಇದೆ, ಅದು ಆಗಬಾರ್ದು. ಇದೆ ಉದ್ದೇಶ ಆಗೋಲ್ಲ, ಸಫಲ ಆಗಿಲ್ಲ. ಅದು ಆ್ಯಕ್ಚುಲಿ ಹೇಳೋದು ಕರೆಕ್ಟು. ಅದನ್ನು ಕೂಡ ಚರ್ಚೆ ಆಗಬೇಕು. ಬಹುಶಃ ಅದು ಕೂಡ ಚರ್ಚೆ ಮಾಡ್ತೀವಿ. ಇಲ್ಲ ಎಲ್ಲ ಜನರಲ್ ಆಗಿದೆ. SC ST ಎಲ್ಲ ಎರಡು ಸಮಸ್ಯೆ ಜೊತೆಗೆ ನಿನ್ನೆ ಸಭೆ ನಡೆಯಿತು. ಇವತ್ತು ಅದರ ಮುಂದುವರಿದ ಭಾಗ. ಸಚಿವರು ಶಾಸಕರಿಗೆ ಸತೀಶ್ ಜಾರಕಿಹೊಳಿ ಡಿನ್ನರ್ ಮೀಟಿಂಗ್ ಅನ್ನು ಆಯೋಜನೆ ಮಾಡಿದ್ದಾರೆ. ಅಹಿಂದ ವರ್ಗವನ್ನು ಗಟ್ಟಿಗೊಳಿಸೋ ತಯಾರಿಯಲ್ಲಿ ಸತೀಶ್ ಜಾರಕಿಹೊಳಿ ಇರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. DK ಶಿವಕುಮಾರ್ ಅವರು ನಡೆಸಿದಂತ ಡಿನ್ನರ್ ಮೀಟಿಂಗ್ಗೆ ಟಕ್ಕರ್ ಕೊಡುವಂತ ಲೆಕ್ಕಾಚಾರನ ಇದು ಅನ್ನೋ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಇವತ್ತು ಡಿನ್ನರ್ ಮೀಟಿಂಗ್ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಾಗುತ್ತೆ. ಅಲ್ಲಿ ಅಹಿಂದ ವರ್ಗವನ್ನು ಪ್ರತಿನಿಧಿಸುವಂತ ಶಾಸಕರು, ಸಚಿವರು ಭಾಗಿಯಾಗುವಂತ ನಿರೀಕ್ಷೆ ಇದೆ. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ. ಮಾರುತೇಶ್, ಸತೀಶ್ ಜಾರಕಿಹೊಳಿ ಈ ಹಿಂದೆನೇ ಹೇಳಿದ್ರು 2028 ನನ್ನ ಟಾರ್ಗೆಟ್ ಇದಲ್ಲ ಅಂತ. ಅದೇ ದಾರಿಯಲ್ಲಿ ಹೋಗ್ತಿದಾರಾ ಅಂತ ಅನಿಸ್ತಾ ಇದೆ. ರಕ್ಷತ್, ನಿಜ. ಯಾಕೆಂದ್ರೆ ಕಾಂಗ್ರೆಸ್ನ ಅತಿ ದೊಡ್ಡ ವೋಟ್ ಬ್ಯಾಂಕ್ ಇರುವಂತದ್ದೇ ಅಹಿಂದ ವರ್ಗದಲ್ಲಿ. ಅಹಿಂದ ಪೂರ್ಣ ಪ್ರಮಾಣದಲ್ಲಿ ಕಾಂಗ್ರೆಸ್ಗೆ ಕೈ ಹಿಡಿದ್ರೆ ನಿಶ್ಚಿತವಾಗಿಯೂ ಗೆಲುವು ಸಾಧ್ಯ ಅನ್ನುವಂಥದ್ದು ಕಾಂಗ್ರೆಸ್ಗೆ ಕೆಲವು ಚುನಾವಣೆಗಳ ಹಿನ್ನೆಲೆಯಲ್ಲಿ ಅದು ಅವರ ಮನವರಿಕೆಗೆ ಆಗಿದೆ ಮತ್ತು ಅವರ ಅರಿವಿಗೂ ಕೂಡ ಬಂದಿದೆ. ಸತೀಶ್ ಜಾರಕಿಹೊಳಿ ಅಹಿಂದ ಹೋರಾಟದಲ್ಲಿ, ಸಿದ್ದರಾಮಯ್ಯನವರು ಅಹಿಂದ ಹೋರಾಟವನ್ನು ಕಟ್ಟಿದಂತ ಸಂದರ್ಭದಿಂದಲೂ ಕೂಡ ಅವರ ಜೊತೆಗೆ ಸತೀಶ್ ಜಾರಕಿಹೊಳಿ ಕೆಲಸ ಮಾಡಿರೋದ್ರಿಂದ ಅಹಿಂದ ವರ್ಗದಲ್ಲಿ ಒಂದು ದೊಡ್ಡ ಹಿಡಿತ ಸತೀಶ್ ಜಾರಕಿಹೊಳಿಗೆ ಇದೆ ಮತ್ತು ಅಹಿಂದ ವರ್ಗವನ್ನ ಸಂಘಟಿಸುವಂತಹ
ಚಾಕಚಕ್ಯತೆ ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಇದೆ. ಆ ಪ್ರಯತ್ನದಲ್ಲಿ ಸಿದ್ದರಾಮಯ್ಯನವರ ಜೊತೆಗೆ ಅವರು ಬಂದಿರತಕ್ಕಂಥ ಕಾರಣದಿಂದಲೋ ಏನೋ ಅವರಿಗೆ ಸಿದ್ದರಾಮಯ್ಯನವರ ನಂತರ ಸತೀಶ್ ಜಾರಕಿಹೊಳಿ ಅನ್ನುವಂತಹ ಟಾಕ್ಸ್ ಬಹಳ ದಿನಗಳಿಂದಲೂ ಇದೆ. ಆದ್ರೆ ಯಾವಾಗ ಯತೀಂದ್ರ ಅವರು ಇದನ್ನ ಬಹಿರಂಗ ವೇದಿಕೆಯಲ್ಲೇ ಪ್ರಸ್ತಾಪ ಮಾಡಿದ್ರು, ತಂದೆಯವರ ಸಂಧ್ಯಾಕಾಲದ ಬಳಿಕ ಸತೀಶ್ ಜಾರಕಿಹೊಳಿ ಅದನ್ನ ಮುನ್ನಡೆಸ್ತಾರೆ ಅಥವಾ ಅವರೇ ಅದನ್ನ ನಾಯಕತ್ವವನ್ನು ವಹಿಸ್ಕೊಳ್ಬೇಕು ಅನ್ನುವ ರೀತಿಯಲ್ಲಿ ಮಾತನಾಡಿದ್ರು. ಅದಾದ್ಮೇಲೆ ಸತೀಶ್ ಜಾರಕಿಹೊಳಿ ಕೂಡ 2028ಕ್ಕೆ ನನ್ನ ಟಾರ್ಗೆಟ್ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. 2028ಕ್ಕೆ ನಾನು ಮುಖ್ಯಮಂತ್ರಿ ರೇಸ್ನಲ್ಲಿ ಇರ್ತೀನಿ ಅನ್ನುವಂಥ ಮಾತನ್ನ ಹೇಳ್ತಿದ್ದಾರೆ. ಹೀಗಾಗಿ ಬರೀ ಹೇಳಿದ್ರೆ ಸಾಕಾಗಲ್ಲ, ಒಬ್ಬ ನಾಯಕ ಆಗಿ ಬೆಳಿಬೇಕಾದಂಥವನು ಸಮುದಾಯಗಳ ಸಮಸ್ಯೆಗಳು ಏನು ಅನ್ನೋದನ್ನ ತಿಳಿದುಕೊಳ್ಬೇಕು ಮತ್ತು ಅದನ್ನ ಪರಿಹರಿಸುವಂತ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ಸಂಘಟನೆಗಳು ಮತ್ತು ಜನ ಕೂಡ ಅವ್ರ ಜೊತೆಗೆ ನಿಂತ್ಕೊಳ್ತಾರೆ. ಆ ಕಾರಣದ ಭಾಗವಾಗಿ ಸತೀಶ್ ಜಾರಕಿಹೊಳಿ ತಯಾರಿಯನ್ನ ನಿಶ್ಚಿತವಾಗಿಯೂ ಆರಂಭ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಶೋಷಿತ ವರ್ಗಗಳ ಸಮುದಾಯಗಳ ಮತ್ತು ಅತಿ ಹಿಂದುಳಿದ ಜಾತಿಗಳ ಒಕ್ಕೂಟದ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗವಹಿಸಿದ್ರು. ಅವರ ಸಮಸ್ಯೆಗಳನ್ನ ಆಲಿಸಿ ಅದನ್ನ ಬಗೆಹರಿಸುವಂತಹ ಭರವಸೆಯನ್ನ ನೀಡಿದ್ರು. ನಿನ್ನೆ ಉದ್ಯಮಿಗಳ SC ST ಉದ್ಯಮಿಗಳ ಸಭೆಯನ್ನು ಕರೆಯಲಾಗಿತ್ತು. ಆ ಸಭೆಯ ಅಧ್ಯಕ್ಷತೆಯನ್ನ ಸತೀಶ್ ಜಾರಕಿಹೊಳಿ ವಹಿಸಿಕೊಂಡಿದ್ರು. ಜೊತೆಗೆ ಶಾಸಕರು ಮತ್ತು ಬೇರೆ ಬೇರೆ ಪಕ್ಷದ ಶಾಸಕರಿಗೂ ಕೂಡ ಆಹ್ವಾನ ಕೊಟ್ಟಿದ್ದು ಕೂಡ ಇದೇ ಸತೀಶ್ ಜಾರಕಿಹೊಳಿ ಅವರ ಕಚೇರಿಯಿಂದಲೇ ಎಲ್ರಿಗೂ ದೂರವಾಣಿ ಕರೆ ಹೋಗಿತ್ತು ಸಭೆಗೆ ಬರಬೇಕು ಅನ್ನುವಂಥದ್ದು. ಹೀಗಾಗಿ ಸತೀಶ್ ಜಾರಕಿಹೊಳಿ ಅಹಿಂದವನ್ನ ಸಂಘಟಿಸುವಂತ ನಿಟ್ಟಿನಲ್ಲಿ ಎಲ್ಲಾ ತಯಾರಿಗಳನ್ನ ಮಾಡ್ತಾ ಇದ್ದಾರೆ ಮತ್ತು ಅದರ ಭಾಗವಾಗಿ ಈ ಸಭೆಗಳನ್ನ ಆಯೋಜನೆ ಮಾಡುವಂಥದ್ದು ಇರ್ಬೋದು, ಬೇರೆ ಬೇರೆ ಸಮುದಾಯಗಳ ಸಭೆಗಳಲ್ಲಿ ಭಾಗಿಯಾಗ್ತಾ ಇರುವಂಥದ್ದು, ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದೀವಿ. ಹೀಗಾಗಿ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರ ಬಳಿಕ ಅಹಿಂದ ನಾಯಕ ಅನ್ನುವಂಥದ್ದನ್ನ BK ಹರಿಪ್ರಸಾದ್ ಕೂಡ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅಹಿಂದ ನಾಯಕರಾಗಬೇಕು ಅಂದ್ರೆ ಒಂದು ಸೈದ್ಧಾಂತಿಕವಾದಂಥ ಕಾರಣಗಳಿರ್ಬೇಕು ಮತ್ತು ಆ ಥರದ ಒಂದು ಹಿನ್ನೆಲೆ ಇರಬೇಕು. ಜೊತೆಗೆ ಅಹಿಂದವನ್ನ ಸಂಘಟಿಸಬೇಕಂದ್ರೆ ಎಲ್ಲರನ್ನು ಮುನ್ನಡೆಸುವಂತಹ ನಾಯಕತ್ವ ಗುಣ ಇರಬೇಕು. ಹಾಗಾಗಿ ಸತೀಶ್ ಜಾರಕಿಹೊಳಿಯಲ್ಲಿ ಸಿದ್ದರಾಮಯ್ಯನವರನ್ನ ನಂತರ ಸತೀಶ್ ಜಾರಕಿಹೊಳಿಯಲ್ಲಿ ಆ ನಾಯಕತ್ವ ಗುಣ ಇದೆ ಅನ್ನುವಂಥದ್ದನ್ನ ಎಲ್ಲರೂ ಒಪ್ಕೊಳ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಸತೀಶ್ ಜಾರಕಿಹೊಳಿ ಕೂಡ ಬಹಳ ಜೋರಾಗಿ ತಯಾರಿಯನ್ನ ಆರಂಭಿಸಿದ್ದಾರೆ. ಅವರ ಟಾರ್ಗೆಟ್ 2028ಕ್ಕೆ ಅದು ರೀಚ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ತಯಾರಿ ಅಂತೂ ಜೋರಾಗಿ ನಡೀತಾ ಇದೆ. ರಕ್ಷತ್, ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.